ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ತಂತ್ರ ಪ್ರತಿತಂತ್ರ ಎಲ್ಲವೂ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಇಷ್ಟನ್ನ ಮಾಧುಸ್ವಾಮಿ ಅವರನ್ನ ಬೆಂಬಲ ಕೇಳಿದ್ರು ಸೋಮಣ್ಣ ಅವರು. ಆದರೆ ಮಾಧುಸ್ವಾಮಿ ಅವರು ಯಾಕೋ ಅಂತರ ಕಾಯ್ಕೊಳ್ತಾ ಇದ್ದಾರೆ. ಹೀಗಾಗಿ ಮಾಧುಸ್ವಾಮಿ ಆಪ್ತರಿಗೆ ಸೋಮಣ್ಣ ಗಾಳ ಹಾಕಿದ್ದಾರೆ. ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣದಿಂದ ಈಗ ಹೊಸ ತಂತ್ರಗಾರಿಕೆ. ಕೇಶವಮೂರ್ತಿ ನಿರಂಜನ್ ಮೂರ್ತಿಗೆ ಸೋಮಣ್ಣ ಈಗ ಗಾಳ ಹಾಕಿದ್ದಾರೆ. ಅಂದರೆ ಇವರಿಬ್ಬರು ಕೂಡ ಕೇಶವಮೂರ್ತಿ ಮತ್ತು ನಿರಂಜನ್ ಮೂರ್ತಿ ಇದ್ದಾರಲ್ಲ, ಅವರು ಮಾಧುಸ್ವಾಮಿ ಅವರ ಆಪ್ತರು. ಮಾಧುಸ್ವಾಮಿ ಆಪ್ತರಿಗೆ ಈಗ ತನ್ನತ್ತ ಸೆಳೆಯೋದಕ್ಕೆ ಸೋಮಣ್ಣ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ಮಂಡಳ ಅಧ್ಯಕ್ಷ ಕೇಶವಮೂರ್ತಿ, ಮಂಡಳ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ಮೂರ್ತಿಗೆ ಈಗಾಗಲೇ ಮಾತುಕತೆ ಮಾಡಿದ್ದಾರೆ. ಸೋಮಣ್ಣಗೆ ಬೆಂಬಲ ಸೂಚಿಸಿರುವಂಥ ಇಬ್ಬರು ನಾಯಕರು, ಈಗಾಗಲೇ ಮಂಡಲ ಕಾರ್ಯದರ್ಶಿ ಮತ್ತು ಮಂಡಲದ ಅಧ್ಯಕ್ಷ ಇದ್ದಾರೆ, ಅವರು ಸೋಮಣ್ಣ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅತ್ತ ನೇರವಾಗಿ ಮಾಧುಸ್ವಾಮಿಯವರು ನಾನು ಪ್ರಚಾರ ಮಾಡ್ತೀನೋ ಅಲ್ಲೋ ಗೊತ್ತಿಲ್ಲ, ಪಕ್ಷದ ಪರ ಪ್ರಚಾರ ಮಾಡ್ತೀನಿ, ಆದರೆ ಸೋಮಣ್ಣ ಅವರಿಗೆ ನಾನು ಪ್ರಚಾರ ಮಾಡಲ್ಲ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳಿದರು. ಇನ್ನೊಂದು ಕಡೆಗೆ ಈಗ ಅವರ ಆಪ್ತರನ್ನೇ ಈಗ ಸೆಳೆಯುವಂಥ ಪ್ರಯತ್ನ ಸೋಮಣ್ಣ ಮಾಡ್ತಿದ್ದಾರೆ. ಮಂಡಲದ ಚಿಕ್ಕನಾಯಕನಹಳ್ಳಿ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯನ್ನು ಈಗ ತಮ್ಮತ್ತ ಸೆಳೆಯೋದಕ್ಕೆ ಸೋಮಣ್ಣ ಮುಂದಾಗಿದ್ದಾರೆ. ಇಂದಿನಿಂದ ಸೋಮಣ್ಣ ಪರ ಹೋಬಳಿಯಲ್ಲಿ ಪ್ರಚಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಬಿಜೆಪಿ ನಾಯಕರು ಒಂದು ಕಡೆಗೆ ಅವರನ್ನು ಮನವೊಲಿಸ್ತಾ ಇದ್ದಾರೆ. ಮುದ್ದನ್ಮೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಅವರು ನೇರವಾಗಿ ಮಾಧುಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಮಾಧುಸ್ವಾಮಿ ಅವರನ್ನು ಭೇಟಿಯಾಗಿ ಪುಷ್ಪಗುಚ್ಛ ನೀಡಿ ಮಾತುಕತೆಯನ್ನು ಮಾಡೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಬಿಜೆಪಿಲಿ ಇದ್ದಾರೆ. ಸೌಹಾರ್ದಯುತ ಭೇಟಿ ಅಂತ ಹೇಳಿದ್ರು ಕೂಡ ಅದು ಚುನಾವಣೆ ಸಂದರ್ಭದಲ್ಲಿ ಬೇರೆದೇ ರಾಜಕಾರಣಕ್ಕೆ ಬೇರೆದೇ ಒಂದು ರೀತಿ ಸಂದೇಶಕ್ಕೆ ಕಾರಣವಾಗುತ್ತೆ. ಈ ಕಾರಣದಿಂದ ಸಹಜವಾಗಿಯೇ ಸಾಕಷ್ಟು ಕುತೂಹಲ ಪಡ್ಕೊಂಡಿದೆ. ಇನ್ನೊಂದು ಕಡೆಗೆ ಮಾಧುಸ್ವಾಮಿ ಬೆಂಬಲಿಗರು ಈಗ ಸೋಮಣ್ಣವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಚುನಾವಣೆಯಲ್ಲಿ ನಾವು ಸೋಮಣ್ಣ ಪರ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಶಿಷ್ಯ ಲಕ್ಷ್ಮಣ್ ಸವದಿ ನಡುವೆ ಈಗ ಟಾಕ್ ಫೈಟ್ ತುಂಬ ಜೋರಾಗ್ತಾ ಇದೆ. ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿ ಎಂಬ BSY ಹೇಳಿಕೆಗೆ ಈಗ ಸವದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರೇ, ಈ ವಯಸ್ಸಿನಲ್ಲಿ ತಾಕತ್ ಪ್ರಶ್ನೆ ಮಾಡ್ತೀರಿ ನೀವು, ನಿಮ್ಮ ಅಭ್ಯರ್ಥಿ ಯಾರು ಅಂತ ಹೇಳಿ, ತಾಕತ್ತಿದ್ರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಅಂತ ಈಗ ಸವಾಲನ್ನು ಹಾಕ್ತಾ ಇದ್ದಾರೆ. ಯಡಿಯೂರಪ್ಪಗೆ ಸವಾಲು ಹಾಕಿದ ಶಾಸಕ ಲಕ್ಷ್ಮಣ್ ಸವದಿಯವರು ಈಗಾಗಲೇ ಯಡಿಯೂರಪ್ಪನವರ ಆತ್ಮೀಯರಾಗಿದ್ದರು ಒಂದು ಕಾಲದಲ್ಲಿ. ಈಗ ಪರಸ್ಪರ ವಿರೋಧಿ ಬಣದಲ್ಲಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಮಾತನಾಡ್ತಾ ಮೋದಿ ನಂತರ ಯಾರು ಪ್ರಧಾನಿ ಹೇಳಿ ನೋಡೋಣ ಅನ್ನುವಂಥ ಪ್ರಶ್ನೆಯನ್ನು ಯಡಿಯೂರಪ್ಪನವರ ಮುಂದೆ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಪ್ರಧಾನಿ ಅಭ್ಯರ್ಥಿ ಘೋಷಿಸಿ ಎಂಬ BSY ಹೇಳಿಕೆಗೆ ಈಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇಬ್ಬರ ನಡುವೆ ಟಾಕ್ ಫೈಟ್ ತುಂಬ ಜೋರಾಗ್ತಾ ಇದೆ. ಮೊನ್ನೆ ಯಡಿಯೂರಪ್ಪನವರು ಒಂದು ಮಾತು ಹೇಳಿದರು, ತಾಕತ್ತಿದ್ದರೆ ಪ್ರಧಾನಮಂತ್ರಿ ಯಾರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ರಿ ನೋಡ್ರಿ ಅಂತೇಳಿ. ನಾನು ಯಡಿಯೂರಪ್ಪನ ಕೇಳ್ತೀನಿ, ಈ ವಯಸ್ಸಿನಾಗ ನೀವು ಬೇರೆಯವ್ರ ತಾಕತ್ತು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ತಾಕತ್ತಿದ್ದರೆ ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಯಾರನ್ನ ಮಾಡ್ತಾರೆ ಹೇಳಿ ನೋಡೋಣ. ನಿಮಗೆ ತಾಕತ್ತಿದ್ರೆ ಮುಂದಿನ ಈ ರಾಜ್ಯದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಈಗ ನಿಮಗೆ ತಾಕತ್ತಿದ್ರೆ ಹೇಳ್ರಿ ನೋಡೋಣ. ಎನ್ ಡಿ ಎ ಅಂದಾಗ ಒಕ್ಕೂಟ, ಅನೇಕ ಪಕ್ಷಗಳು ಕೂಡಿಕೊಂಡು ಅವಾಗ ಯಾವ ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಗೆದ್ದು ಬರ್ತಾರೆ, ಅವಾಗ ಯಾರು ಆ ಸಂದರ್ಭಕ್ಕೆ ಅನುಸಾರವಾಗಿ ಯೋಗ ಯಾರಿಗೆ ಕೂಡಿ ಬರುತ್ತೆ ಅವಾಗ ಮಾಡ್ತಕ್ಕಂಥದ್ದು ಒಂದು ಸಂದರ್ಭ ಬರ್ಬೋದು. ಅದನ್ನು ಬಿಟ್ಟು ನಿಮಗೆ ತಾಕತ್ತಿದ್ರೆ ಯಾರು ನಿಮ್ಮ ಅಭ್ಯರ್ಥಿ ಅಂತ ಹೇಳ್ರಿ ಅಂತಂದರೆ, ನಾಳೆ ಮೋದಿ ಅವ್ರು ರಿಟೈರ್ಡ್ ಆದಮೇಲೆ ತಾಕತ್ತಿದ್ರೆ ನೀವು ಹೇಳ್ರಿ ಯಾರನ್ನ ಮಾಡ್ತೀರಿ. ನಿಮಗೆ ನಿಜವಾದ ತಾಕತ್ತಿದ್ರೆ ಮೋದಿ ಅವ್ರನ್ನ ಹೊರತುಪಡಿಸಿ ಯಾರು ಮಾಡ್ತೀರ ಅನ್ನೋ ತಾಕತ್ತಿದ್ರೆ ಹೇಳ್ರಿ ನೋಡೋಣ. ಇವ್ರಿಗೆ ಮುಖ್ಯಮಂತ್ರಿ ಹೇಳುವಂಥ ತಾಕತ್ತೂ ಇಲ್ಲ, ಮೋದಿಯವ್ರನ್ನ ಹೊರತುಪಡಿಸಿ ಯಾರು ಪ್ರಧಾನಮಂತ್ರಿ ಅಂತ ಹೇಳುವಂಥ ತಾಕತ್ತೂ ಇಲ್ಲ. ಇನ್ನು ಬೇರೆಯವ್ರ ತಾಕತ್ತನ್ನು ಪ್ರಶ್ನೆ ಮಾಡುವಂಥದ್ದು ಇವರಿಗೆ ನೈತಿಕ ಹಕ್ಕಿಲ್ಲ.